ವಾಟ್ ನೆಕ್ಸ್ಟ್ ನನಗೆ ಎಕ್ಸ್ಪೋಜರ್ ಎಲ್ಲಿ ಸಿಗುತ್ತೆ, ಲರ್ನಿಂಗ್ ಎಲ್ಲಿ ಸಿಗುತ್ತೆ, ಸ್ಕೈಸ್ ಅ ಲಿಮಿಟ್ ಅಂತಾರಲ್ಲ, ಅದು ಹೊಡಿತಾ ಆಯ್ತು ತಲೆಗೆ. ಸ್ಕೈಸ್ ಅ ಲಿಮಿಟ್, ಕ್ಯಾಬಿನ್ ಕ್ರೂಗೆ ಏನಕ್ಕೆ ಟ್ರೈ ಮಾಡಬಾರ್ದು, ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ನಾನು ಆನ್ಲೈನಲ್ಲೇ ಜೆಟ್ ಏರ್ವೇಸ್ಗೆ ಐ ಗಾಟ್ ಸೆಲೆಕ್ಟೆಡ್ ಬೈ ಗಾಡ್ಸ್ ಗ್ರೇಸ್. ಅಲ್ಲಿ ಹೆಂಗಿರುತ್ತೆ ಇಂಟರ್ವ್ಯೂ ಅಂಡ್ ಕಮ್ಯುನಿಕೇಶನ್? ನಿಮ್ಮ ಉಗುರಿಂದ ನೋಡ್ತಾರೆ, ನೀವು ಹೇಗೆ ಕಾಣ್ತೀರಾ, ನಿಮ್ಮ ಸ್ಕಿನ್ ಕ್ವಾಲಿಟಿ ಹೇಗಿದೆ, ಹೇರ್ ಕ್ವಾಲಿಟಿ ಹೇಗಿದೆ. ನಿಮ್ಮ ಒಂದು ಪಿಂಪಲ್ ಇದ್ರೂ ದೇ ವಿಲ್ ಗ್ರೌಂಡ್ ಯು. ಫ್ಲೈಟಿಂದಾನೆ ಇಳಿಸ್ತಾರೆ. ನಾನು ರೋಡಲ್ಲಿ ಬಾಕ್ಸರ್ಸ್ ಹಾಕೊಂಡು ಚಪ್ಪಲ್ ಹಾಕೊಂಡು ಅದನ್ನು ಯಾರಾದರೂ ಅಬ್ಸರ್ವ್ ಮಾಡಿ ಕಂಪ್ನಿಗೆ ನಿಮ್ಮ ಕ್ರೂ ಹೀಗೆ ಓಡಾಡಿದಾನೆ ಅಂದರೆ ಯು ವಿಲ್ ಬಿ ಗ್ರೌಂಡೆಡ್. ಯಾಕಂದರೆ ಆಫ್ ಡ್ಯೂಟಿ ಕೂಡ ಯು ಹ್ಯಾವ್ ಟು ರೆಪ್ರೆಸೆಂಟ್ ದೇರ್ ಬ್ರ್ಯಾಂಡ್. ಸೇಮ್ ಡೇ ಅದೇ ಸೇಮ್ ಪ್ಯಾಟರ್ನ್ ಆಗ್ತಿತ್ತು. ನೋ, ಐ ವಾಂಟ್ ಸಮಥಿಂಗ್ ಮೋರ್. ನನ್ನ ಜಾಬಲ್ಲಿ ಚಾಲೆಂಜ್ ಬೇಕು. ಇದು ಏನು ಡೈಲಿ ಬಂದು ಅದೇ AC ಅದೇ ಆಫೀಸಲ್ಲಿ ID ತೋರಿಸು ಕೂತ್ಕೋ ಆ್ಯಂಡ್ ದೆನ್ ನೋ, ನನ್ನ ಇದಕ್ಕೆಲ್ಲ ಸೀಮಿತವಾಗಿರೋದು. ಐ ವಾಂಟ್ ಮೋರ್ ಅಂತ ಅನ್ನಿಸ್ತು. ಸೊ ನೆಕ್ಸ್ಟ್ ಏನು ಮಾಡಲಿ, ದೆನ್ ಡೆಲ್ಲಿಂದ ನನಗೆ ಒಳ್ಳೆ ಆಫರ್ ಬಂತು, ಟೆಕ್ ಸಪೋರ್ಟ್. ನನಗೆ ಸೇಲ್ಸ್ ಕೂಡ ಇತ್ತು ಆ್ಯಂಡ್ ಟೆಕ್ ಸಪೋರ್ಟ್ ಕೂಡ. ಐ ಆಮ್ ನಾಟ್ ಎ ಟೆಕ್ನಿಕಲ್ ಗೈ, ಬಟ್ ನನಗೆ ಟೆಕ್ನಿಕಲ್ ಐಡಿಯಾಸ್ ಇತ್ತು ಸಿಸ್ಟಮ್ ಬಗ್ಗೆ. ಸೊ ಇಟ್ ವಾಸ್ ಔಟ್ ಆಫ್ ದಿ ಸಿಲೆಬಸ್. ನಾನು ಸ್ವಲ್ಪ ಮಾಸ್ಟರ್ ಮಾಡ್ಕೊಂಡಿದ್ದೆ ಕೆಲವು ಟ್ರಬಲ್ ಶೂಟಿಂಗ್ ಎಲ್ಲ ಸಿಸ್ಟಮ್ನ ಹೇಗೆ ಅಂತ. ಸೊ ಡೆಲ್ಲಲ್ಲಿ ಏನು ಮಾಡಿದ್ರು, ಅವರು ನನ್ನನ್ನು ಟೆಕ್ ಸಪೋರ್ಟ್ ಅಸೋಸಿಯೇಟ್ ಮಾಡಿದ್ರು, ಟೆಕ್ ಮತ್ತು ಸೇಲ್ಸ್ನ ನನ್ನ ನೋಡ್ಕೊಳ್ಳೋದಕ್ಕೆ. ಸೊ ಆ ಟೈಮಲ್ಲಿ ನಿಮಗೆ 2010-11 ನಿಮಗೆ 30,000 ಅಂದರೆ ಭಾಳ ದೊಡ್ಡ ಸ್ಯಾಲ್ರಿ. ಆಗ 30-35,000 ಅಂದರೆ ನಿಮಗೆ ಒಂದು ಒಳ್ಳೆ ಸ್ಯಾಲ್ರಿ. ಸೊ 35,000. ಹೌದು. ಸೊ ದಟ್ ವಾಸ್ ಮೈ ಸ್ಯಾಲ್ರಿ ಫ್ರಮ್ HSBC ಸ್ಟ್ರೈಟ್ ಟು ಡೆಲ್. ಒಳ್ಳೆ ಸಂಬಳ ಅದು. ಆಗ ಇಟ್ ವಾಸ್ ವೆರಿ ನೈಸ್. ಸೊ ಅಲ್ಲಿ ಒಂದು ವರ್ಷ ನಾನು ತಗೊಂಡೆ. ಮತ್ತೆ ಅಲ್ಲಿ ಏನಾಗ್ತಿತ್ತು ಅಂದರೆ ಟ್ರಬಲ್ ಶೂಟಿಂಗ್ ಆಗ್ತಿತ್ತು, ಟಾರ್ಗೆಟ್ ಇತ್ತು. ರೆಸೆಷನ್ ಆಗ ಇಟ್ ವಾಸ್ ಅ ಬ್ಯಾಡ್ ರೆಸೆಷನ್. 2009 ರೆಸೆಷನ್. ಹೌದು, 2009 ನಿಮಗೆ ಆ ಬೆಲ್ಟ್ ಅಲ್ಲಿ ಬರುತ್ತೆ. 2009-10-11. ಸೊ ಅಲ್ಲಿ ರೆಸೆಷನ್ ಟೈಮಲ್ಲಿ ಏನಾಯ್ತು, ಕಂಪ್ನಿಯಿಂದ ಮೋಸ್ಟ್ ಆಫ್ ದಿ ಅವರೇಜ್ ಪರ್ಫಾರ್ಮರ್ಸ್ನ ತೆಗೆದ್ರು, ನಮ್ಮನ್ನೆಲ್ಲ ಇಟ್ಕೊಂಡ್ರು. ಲೋಡ್ ಬಿತ್ತು ನಮಗೆ. ನಿಮಗೆ ಟಾರ್ಗೆಟ್ಸ್ ಇಡಕ್ಕೆ ಶುರು ಮಾಡಿದ್ರು. ಟ್ರಬಲ್ ಶೂಟ್ ಮಾಡಬೇಕು, ಸೇಲ್ಸ್ ಬೇಕು ಅಂದರೆ 4 ಜನ ಮಾಡೋದು ಒಬ್ಬನೇ ಮಾಡಬೇಕು. ಹೀಗೆ ಅದನ್ನು ಏನೋ ಸಫೋಕೇಟ್ ಆಗ್ತಿತ್ತು. ನೋ, ದಿಸ್ ಇಸ್ ನಾಟ್, ಇನ್ನೂ ಬೇಕು ಅಡ್ವೆಂಚರು, ಇದು ಸಾಲ್ತೆಲ್ಲ ನನಗೆ ಅಂತ ಹೇಳಿ ಡೆಲ್ಲಲ್ಲೇ ಏನು ಮಾಡ್ತೀನಿ, ವಾಟ್ ನೆಕ್ಸ್ಟ್ ನನಗೆ ಎಕ್ಸ್ಪೋಜರ್ ಎಲ್ಲಿ ಸಿಗುತ್ತೆ, ಲರ್ನಿಂಗ್ ಎಲ್ಲಿ ಸಿಗುತ್ತೆ, ಸ್ಕೈಸ್ ಅ ಲಿಮಿಟ್ ಅಂತಾರಲ್ಲ, ಅದು ಹೊಡಿತಾ ಆಯ್ತು ತಲೆಗೆ. ಸ್ಕೈಸ್ ಅ ಲಿಮಿಟ್, ಕ್ಯಾಬಿನ್ ಕ್ರೂಗೆ ಏನಕ್ಕೆ ಟ್ರೈ ಮಾಡಬಾರ್ದು. ಆಗ ಭಾಳ ದೊಡ್ಡ ವಿಷಯ ಕ್ಯಾಬಿನ್ ಕ್ರೂ ಆಗೋದಂದ್ರೆ ನಿಮಗೆ ಅದೊಂಥರ ಪೈಲಟ್ ನೆಕ್ಸ್ಟ್ ಕ್ಯಾಬಿನ್ ಕ್ರೂನೇ. ಸೊ ಅದನ್ನ ಟ್ರೈ ಮಾಡೋಣ ಅಂತ ಹೇಳಿ ನಾನು ಆನ್ಲೈನಲ್ಲೇ ಜೆಟ್ ಏರ್ವೇಸ್ಗೆ ಇದು ಮಾಡ್ತೀನಿ. ಒನ್ ಆಫ್ ದಿ ಬೆಸ್ಟ್ ಏರ್ಲೈನ್ ಆಗ. ನಿಮ್ದು ಈಗ ಎಮಿರೇಟ್ಸ್ ಏನಿದೆ, ಆಗ ಇಂಡಿಯನ್ ಕ್ಯಾರಿಯರ್ಸಲ್ಲಿ ಜೆಟ್ ಏರ್ವೇಸ್ ಒನ್ ಆಫ್ ದಿ ಬೆಸ್ಟ್ ಒನ್. ಸೊ ಆ ಏರ್ಲೈನ್ಗೆ ನಾನು ಟಾರ್ಗೆಟ್ ಮಾಡಿ ದೆನ್ ಐ ಅಪ್ಲೈ ಮಾಡ್ತೀನಿ. ಸೊ ನನ್ನ ವೆಬ್ಸೈಟಲ್ಲೇ ಅಪ್ಲೈ ಮಾಡ್ತೀನಿ ಆ್ಯಂಡ್ ಐ ಗೆಟ್ ಕಾಲ್. ನನಗೆ ಕಾಲ್ ಬರುತ್ತೆ, ರಾಮಯ್ಯ ಕಾಲೇಜಲ್ಲಿ ನನಗೆ ಕಾಲ್ ಬರುತ್ತೆ. ಮತ್ತು ಮಂಗಳೂರಲ್ಲಿ ಜೆಟ್ ಏರ್ವೇಸ್ ಸ್ಟಾಫ್ ಕೆಲವರು ಇದ್ದರು ಏರ್ಲೈನಲ್ಲಿ. ಅವ್ರು ನನಗೆ ಕೆಲವು ಐಡಿಯಾ ಕೊಟ್ಟಿರ್ತಾರೆ. ನಿನಗೆ ಫ್ರ್ಯಾಂಕ್ವಿನ್ ಎಲ್ಲ ನಿಮ್ಮ ಕೋಚಿಂಗ್ ಇದೆಲ್ಲ ಬೇಡ, ಐ ಗೆಸ್ ಯು ಆರ್ ಪ್ರಿಟಿ ಗ್ರೂಮ್ಡ್, ನೀನು ಸ್ಟ್ರೈಟ್ ಆಗಿ ನೀನು ಎಂಟ್ರಿ ಕೊಟ್ಟರೆ ಯು ವಿಲ್ ಬಿ ಸೆಲೆಕ್ಟೆಡ್ ಅಂತ. ಐ ಗಾಟ್ ಸೆಲೆಕ್ಟೆಡ್ ಬೈ ಗಾಡ್ಸ್ ಗ್ರೇಸ್. ಅಲ್ಲಿ ಹೆಂಗಿರುತ್ತೆ ಇಂಟರ್ವ್ಯೂ ಅಂಡ್ ಕಮ್ಯುನಿಕೇಶನ್? ಇಂಟರ್ವ್ಯೂ ಅಲ್ಲಿ ಏನಿರುತ್ತೆ ಅಂದರೆ, ಫಸ್ಟ್ ನಿಮ್ಮ ಪರ್ಸನಾಲಿಟಿ, ನಿಮ್ಮ ಉಗುರಿಂದ ನೋಡ್ತಾರೆ. ನೀವು ಹೇಗೆ ಕಾಣ್ತೀರಾ, ನಿಮ್ಮ ಸ್ಕಿನ್ ಕ್ವಾಲಿಟಿ ಹೇಗಿದೆ, ಹೇರ್ ಕ್ವಾಲಿಟಿ ಹೇಗಿದೆ, ನೀವು ನಿಲ್ಲೋ ರೀತಿ ಹೇಗಿದೆ, ಬಾಡಿ ಟೈಪ್ ಹೇಗಿದೆ, ಆಮೇಲೆ ಸ್ಕಿನ್ನಲ್ಲಿ ಏನಾದರೂ ರ್ಯಾಷಸ್, ಪ್ಯಾಚಸ್ ಇದೆಯಾ, ಟಾಟೂಸ್ ಇದೆಯಾ, ಅದೆಲ್ಲ ಚೆಕ್ ಮಾಡ್ತಾರೆ. ಇಟ್ ಈಸ್ ವೆರಿ ಮ್ಯಾಂಡೇಟ್ರಿ. ಯು ಶುಡ್ ಬಿ ಅಷ್ಟು ನೀಟಾಗಿರಬೇಕು ಒಂದು. ಆ್ಯಂಡ್ ಪರ್ಸ್ನಾಲಿಟಿ, ನೀವು ನಿಂತು ನೋಡೋದು, ಮಾತಾಡೋದು, ಯುವರ್ ಬಾಡಿ ಲ್ಯಾಂಗ್ವೇಜ್, ಮತ್ತು ಗ್ರೂಪ್ ಡಿಸ್ಕಷನ್ ಆಗುತ್ತೆ. ನೀವು ನಿಮ್ಮನ್ನು ಹೇಗೆ ಪ್ರೆಸೆಂಟ್ ಮಾಡ್ತೀರಾ, ಹೌ ಬೋಲ್ಡ್ ಯು ಆರ್ ಟು ರಿಸೀವ್ ಆ್ಯಂಡ್ ಡೆಲಿವರ್. ಅಲ್ಲ, ಟ್ಯಾಟೂ ಎಲ್ಲ ಇದ್ರೆ ನೋ, ನಿಮಗೆ ಇದರಿಂದ ಕೆಳಗಡೆ ಇರಬಾರ್ದು ಟ್ಯಾಟೂ. ಸೊ ಈಗ ನಾನು ಆಕ್ಟರ್ ಆದ್ಮೇಲೆ ಒನ್ಸ್ ಐ ಲೆಫ್ಟ್ ನಾನು ಈಗ ಮಾಡ್ಕೊಂಡಿದ್ದೀನಿ. ಬಟ್ ಟ್ಯಾಟೂ ಇರಬಾರ್ದು. ವಿಸಿಬಲ್ ಏರಿಯಾ ಅಂತ ಇರುತ್ತೆ ನಿಮ್ಮ ಬಾಡಿಲಿ. ಕತ್ತಿಗಿಂತ ಕೆಳಗಡೆ ಇರಬಹುದು ವಿಸಿಬಲ್ ಏರಿಯಾಸ್. ನಿಮ್ಮ ಕತ್ತಾಗ್ಲಿ ಅಲ್ಲೆಲ್ಲೂ ಟ್ಯಾಟೂ ಇರಬಾರ್ದು. ಆಮೇಲೆ ಸ್ಕಿನ್ ಚೆನ್ನಾಗಿರ್ಬೇಕು. ನಿಮ್ಮ ಒಂದು ಪಿಂಪಲ್ ಇದ್ರೂ ದೇ ವಿಲ್ ಗ್ರೌಂಡ್ ಯು. ಫ್ಲೈಟಿಂದಾನೆ ಇಳಿಸ್ತಾರೆ ನಿಮ್ಮನ್ನ. ಪಿಂಪಲ್ ಇದ್ರೆ ಒಂದು ವಿಸಿಬಲ್ ಪಿಂಪಲ್ ಸ್ವಲ್ಪ ದೊಡ್ಡದಾಯ್ತಂದ್ರೆ ನಿಮ್ಮ ಮುಖದಲ್ಲಿ, ನಿಮಗೆ ಅವತ್ತು ನೀವು ಆಪರೇಟ್ ಮಾಡಕ್ ಹೋದ್ರು ಫ್ಲೈಟ್ ನಿಮ್ಮನ್ನ ಅವರು ಕಳಿಸ್ತಾರೆ, ಅಲ್ಲಿಗೆ ಬೇರೆಯವ್ರನ್ನ ಹಾಕ್ತಾರೆ ಇಮಿಡಿಯೇಟ್ ಆಗಿ. ನಿಮ್ದು ಮತ್ತೆ ಡ್ರೆಸ್ ಸೈಜ್ ಇದೆ, ಅದಕ್ಕಿಂತ ಓವರ್ ಸೈಜ್ ಆದ್ರೆ ಯು ವಿಲ್ ಬಿ ಗ್ರೌಂಡೆಡ್. ಅದನ್ನ ವೆಯ್ಟ್ ಕಟ್ ಮಾಡಿ ರೀಟ್ರೈನಿಂಗ್ ಹೋಗೇ ಬರ್ಬೇಕು.
ಸೊ ಹೇಗಿದೆ ಅಂದ್ರೆ ನಿಮ್ದೊಂದು ಹೈ ಆರ್ಮಿ ಟ್ರೈನಿಂಗ್ ತರ ಆಗುತ್ತೆ. ಸಿವಿಲ್ ಏವಿಯೇಷನ್ ಇಸ್ ನಾಟ್ ಅ ಜೋಕ್. ಇಂಟರ್ವ್ಯೂಗೆ ಸೆಲೆಕ್ಟ್ ಆಗ್ತೀನಿ, ನಂತರ ತುಂಬಾ ರೌಂಡ್ಸ್ ಇರುತ್ತೆ ಅಲ್ಲಿ. ನಂತರ ನಮ್ಮನ್ನ ಏನ್ ಮಾಡ್ತಾರೆ, ಫಸ್ಟ್ ಟೈಮ್ ನೀವು ಫ್ಲೈಟ್ ಅಲ್ಲಿ ಫ್ಲೈ ಆಗೋದು. ಸೊ ದೇ ವಿಲ್ ಗಿವ್ ಯು ದ ಏರ್ ಟಿಕೆಟ್ಸ್. ನಿಮ್ಮನ್ನ ಬಾಂಬೆಲಿ ಟ್ರೈನಿಂಗ್ಗೆ ಕಳಿಸ್ತಾರೆ. ಬೆಂಗಳೂರಿಂದ ಬಾಂಬೆಗೆ ಹೋದ್ರಿ? ಬ್ಯಾಂಗ್ಳೂರಿಂದ ಬಾಂಬೆಗೆ ಹೋಗ್ತೀನಿ. ಎಲ್ಲ ಅವ್ರದೇ ವ್ಯವಸ್ಥೆ, 5 ಸ್ಟಾರ್ ಹೋಟೆಲ್ ಕೊಡ್ತಾರೆ ನಿಮಗೆ, 1 ವೀಕ್ ಅಕಾಮಡೇಷನ್ ಕೊಡ್ತಾರೆ 5 ಸ್ಟಾರ್ ಹೋಟೆಲ್ ಅಲ್ಲಿ. ಅಂಡ್ ಆ 1 ವೀಕ್ ಅಲ್ಲಿ ನೀವು ಅಲ್ಲಿ ನಿಮ್ಮ ಕ್ಲಾಸಸ್ ಸ್ಟಾರ್ಟ್ ಮಾಡಿ ಅಕಾಮಡೇಷನ್ ಹುಡುಕ್ಬೇಕು. ಸೊ 1 ವೀಕ್ ಅವ್ರು ಸಪೋರ್ಟ್ ಮಾಡ್ತಾರೆ. 1 ವೀಕ್ ಅಲ್ಲಿ ನೀವು ಬಾಂಬೆಲಿ ಅಕಾಮಡೇಷನ್ ಹುಡುಕಿ 3 ಮಂತ್ಸ್ ಕೋರ್ಸ್ ಅದು ನೀವೇ ಹುಡುಕೊಬೇಕು. ಹೌದು, ಬಾಂಬೆಲಿ ನಾವೇ ಹುಡ್ಕೋಬೇಕು. ಪಿಜಿನ ಅಥವಾ ಒಂದು ಫ್ಲಾಟ್, ವೆರಿ ಎಕ್ಸ್ಪೆನ್ಸಿವ್ ಅಲ್ಲಿ ಬಾಂಬೆ. ಸ್ಯಾಲರಿ ಎಲ್ಲ ಏನ್ ಆಫರ್ ಮಾಡ್ತಾರೆ ಇನಿಷಿಯಲ್? ಟ್ರೈನಿಂಗ್ ಅಲ್ಲಿ ನಾನು ಇರ್ಬೇಕಾದ್ರೆ ನನಗೆ ಟ್ರೈನಿಂಗ್ ಅಲ್ಲಿ 15,000 ಇತ್ತು. 15,000. ಹೌದು. ಅಲ್ಲ, ಇಲ್ಲಿ ನಿಮಗೆ 35,000 ಬರ್ತಿತ್ತು. 35,000 ಬಿಟ್ಟು 15,000. ಪ್ರೊಬೇಷನ್ ಅಲ್ಲಿ ನಿಮಗೆ ಟ್ರೈನಿಂಗ್ ನೀವು ಹೋಗಿ ಟ್ರೈನಿಂಗ್ ಮಾಡಿ ಬರ್ತೀರಾ, ಅದಕ್ಕೆ 15,000. ಆಫ್ಟರ್ ಫ್ಲೈಯಿಂಗ್ ನಿಮಗೆ ಇಷ್ಟು ಅವರ್ಸ್ ಅಂತ ಇರುತ್ತೆ. ಈಗ ನಾನು ನಂದು ಟ್ರೈನಿಂಗ್ ಎಲ್ಲ ಆದ್ಮೇಲೆ ಐ ವಾಸ್ ಸ್ಟ್ರೈಟ್ಲಿ ಪುಟ್ ಇನ್ ಟು ಇಂಟರ್ನ್ಯಾಷನಲ್. ನಾನು ಡೊಮೆಸ್ಟಿಕ್ ಫ್ಲೈಯೇ ಮಾಡಿಲ್ಲ. ಒಂದು ಅಪರೂಪಕ್ಕೆ ಯಾವುದೋ ಡೆಲ್ಲಿ ಐ ಯೂಸ್ ಟು ಫ್ಲೈ ಫ್ರಮ್ ಮಸ್ಕತ್ತಿಂದ ಆಪರೇಟ್ ಮಾಡ್ತಾ ಇದ್ದೆ ಆಸ್ ಅ ಕ್ಯಾಬಿನ್ ಕ್ರೂ. ಸೊ ಅದನ್ನ ಬಿಟ್ಟು ಐ ವಾಸ್ ಫ್ಲೈಯಿಂಗ್ ಆಲ್ ಇಂಟರ್ನ್ಯಾಷನಲ್, ನಿಮ್ಮ ಎಲ್ಲ ಗಲ್ಫ್ ಕಂಟ್ರೀಸ್, ಆಲ್ ಮಿಡ್ಲ್ ಈಸ್ಟ್. ಸೊ ನಾನು ಫ್ಲೈ ಮಾಡ್ತಿದ್ದೆ. ಸೊ ನಮಗೆ ಸ್ಯಾಲ್ರೀಸ್ ಹೇಗೆ ಬರುತ್ತೆ ಅಂದರೆ ಫ್ಲೈಯಿಂಗ್ ಅವರ್ಸ್ ಮೇಲೆ. ನಾನು ಎಷ್ಟು ಅವರ್ಸ್ ಫ್ಲೈ ಮಾಡಿದ್ದೀನಿ, ಎಷ್ಟು ಕಂಟ್ರೀಸ್ ಫ್ಲೈ ಮಾಡಿದ್ದೀನಿ. ಸೊ ಅದರಲ್ಲೂ ಲಿಮಿಟೇಷನ್ ಇರುತ್ತೆ. ನೀವು ಫ್ರೀ ಇದ್ದೀರಾ. ಒಂದು ತಿಂಗಳಲ್ಲಿ ಎಷ್ಟು ಅವರ್ ಫ್ಲೈ ಮಾಡ್ತಿದ್ರಿ? ಇಟ್ ಇಸ್ ಲೈಕ್ 10 ಫ್ಲೈಟ್. ಓಕೆ, ಒಂದು ತಿಂಗಳಲ್ಲಿ ಇಂಟರ್ನ್ಯಾಷನಲ್ 10 ಫ್ಲೈಟ್. 10 ಫ್ಲೈಟ್ಸ್ ನೀವು ಟ್ರಾವೆಲ್ ಮಾಡಬಹುದು ಎನಿವೇರ್, ಮೇ ಬಿ ಅಕ್ರಾಸ್ ದಿ ವರ್ಲ್ಡ್, ಎಲ್ಲಿಗಾದ್ರೂ ಆಗ್ಬಹುದು. ಸೊ ಅದು ಅವರೇ ಹಾಕ್ತಾರೆ. ನಿಮ್ಮ ಡಿಸಿಷನ್ ಅಲ್ಲ, ಇಲ್ಲ ನೀವು ಸೆಲೆಕ್ಟ್ ಮಾಡಕ್ಕಾಗಲ್ಲ. ಅವರು ಈಗ ನೆಕ್ಸ್ಟ್ ಮಂತ್ ರೋಸ್ಟರ್ ಈ ಮಂತ್ ಕೊಡ್ತಾರೆ. ಓಕೆ, ನಾನು ಇವತ್ತು ಅಬುದಾಬಿಗೆ ಫ್ಲೈ ಮಾಡ್ತೀನಿ, ದುಬೈಲ್ ಸ್ಟೇ ಇರುತ್ತೆ, ಅಲ್ಲಿಂದ ಮತ್ತೆ ಅಬುದಾಬಿಗೆ ಬಂದು ಕೊಚ್ಚಿನಿಗೆ ಬರ್ತೀನಿ, ಮತ್ತೆ ಕೊಚ್ಚಿನಿಂದ 2 ದಿವಸ ರಜೆ ಇರುತ್ತೆ, ರೆಸ್ಟ್ ಅವರೇ ಕೊಡ್ತಾರೆ. ಫ್ಲೈ ಮಾಡೋದೆಲ್ಲ ಅಲ್ಲೇ, ನಿಮ್ಗೆ ಉಳ್ಕೊಳ್ಳೋ ವ್ಯವಸ್ಥೆ ಎಲ್ಲ ಅವರೇ. 5 ಸ್ಟಾರ್ ಹೋಟೆಲ್, ಎವ್ರಿಥಿಂಗ್ ಇಸ್ ಟೇಕನ್ ಕೇರ್ ಬೈ ದೆಮ್. ಓಕೆ. ಸೊ ನೀವೇನಂದ್ರೆ ನೀವು ಇನ್ ಫ್ಲೈಟ್ ಅಂದ್ರೆ ಈಗ ಸ್ವಲ್ಪ ಲೋ ಕಾಸ್ಟ್ ಏರ್ಲೈನ್ಸ್ ಬಂದು ನಿಮ್ಮ ಸ್ಟ್ಯಾಂಡರ್ಡ್ಸ್ ಸ್ವಲ್ಪ ಕಮ್ಮಿ ಆಗಿದೆ. ಬಟ್ ನೀವು ಕ್ಯಾಬಿನ್ ಕ್ರೂ ಅಂತ ಏನು ಹೇಳ್ತೀರಿ, ಇಟ್ ಇಸ್ ನಾಟ್ ಅ ಈಸಿ ಜಾಬ್. ನಿಮಗೆ ಒಂದು ಇಡೀ ನಿಮ್ಮ ಯಾವ್ದು ಕ್ಯಾರಿಯರ್ ಇರುತ್ತೆ. ಸೊ ವಿ ಹ್ಯಾವ್ ಏರ್ ಬಸ್, ವಿ ಹ್ಯಾವ್ ಬೋಯಿಂಗ್, ವಿ ಹ್ಯಾವ್ ATR ಸ್ಮಾಲ್ ಪ್ರೊಪೆಲ್ಲರ್, ನಿಮ್ದು 2 ಏನಿದೆ. ಸೊ ಡಿಫ್ರೆಂಟ್ ಕ್ಯಾರಿಯರ್ಸ್ ಇರುತ್ತೆ. ನಿಮ್ಮ ಸೀಟಿಂಗ್ ಕೆಪಾಸಿಟಿ ಬೇರೆ ಇರುತ್ತೆ. ಒಂದು 62 ನಿಮ್ಮ ಪ್ರೈವೇಟ್ ಜೆಟ್ ಏನಿದೆ ಈಗ 16 ಸೀಟ್ಸ್ ಇಂದ ಹಿಡಿದು 62 ಪ್ಯಾಸೆಂಜರ್ಸ್ ಪ್ಲಸ್ 162, 168, 332 ಏರ್ ಬಸ್ ವೈಡ್ ಬಾಡಿ, ನಿಮ್ದು ಡ್ರೀಮ್ ಲೈನರ್ ಬೋಯಿಂಗ್. ಸೊ ನಿಮ್ದು ದೊಡ್ಡದು ಬರುತ್ತೆ, 300 ಜನ ಕ್ಯಾರಿಯರ್ಸ್ ಎಲ್ಲ ಬರುತ್ತೆ ನಿಮಗೆ. ಅದರದ್ದು ಒಂದೊಂದದ್ದು ಟ್ರೈನಿಂಗ್ ಬೇರೆ ಇರುತ್ತೆ. ಒಂದು ಫ್ಲೈಟ್ ಈಗ ನಿಮ್ದು ಮಿನಿಮಮ್ ಇಂಟರ್ನ್ಯಾಷನಲ್ ಫ್ಲೈಟ್ ಸ್ಟಾರ್ಟ್ ಆಗೋದೇ 3 ಗಂಟೆ, 4 ಗಂಟೆ, 4.25 ಗಂಟೆ, 8 ಗಂಟೆ. ಲಂಡನ್ ನಿಮ್ದು ಅಲ್ಲೆಲ್ಲ ಮ್ಯಾಂಚೆಸ್ಟರ್ಸ್, ತುಂಬ ಲಾಂಗ್ ಫ್ಲೈಟ್ಸ್ ಇರುತ್ತೆ. ಸೊ ನೀವು ಒಂದು ಇಡೀ ಫ್ಲೈಟ್ನ ನೋಡ್ಕೋಬೇಕು, ಫ್ಲೈಟ್ ಒಳಗಡೆ ಇರೋ ಪ್ಯಾಸೆಂಜರ್ಸ್ನ ನೋಡ್ಕೋಬೇಕು, ಅವರ ಮೆಂಟಲ್ ಸ್ಟೇಟ್ನ ನೋಡ್ಕೋಬೇಕು. ಈಗ ಅದಕ್ಕೆ ಮುಂಚೆ ಟ್ರೈನಿಂಗ್ ಅಲ್ಲಿ ಬಾಂಬೆಲಿ ಇದ್ರಲ್ಲ ನೀವು, 15,000 ಟ್ರೈನಿಂಗ್ ಪೇ ಮಾಡ್ತಿದ್ರು. ಆ ಟ್ರೈನಿಂಗ್ ಪೀರಿಯಡ್ ಎಲ್ಲ ಹೆಂಗಿತ್ತು? ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಬ್ಯೂಟಿಫುಲ್ ಅಂದರೆ ಸೋ ಮೆನಿ ಕಂಟ್ರೀಸ್ ಇಂದೆಲ್ಲ ಬಂದಿರ್ತಾರೆ ಕ್ರೂ ಆಗಲಿಕ್ಕೆ. ಅದರಲ್ಲಿ ಎಷ್ಟೋ 1000 ಜನರಲ್ಲಿ ನಾವು ಸೆಲೆಕ್ಟ್ ಆಗಿರೋದು. ಸೊ ಅದರಲ್ಲಿ ಒಂದು ಆ್ಯಂಡ್ ದ ಡಿಸಿಪ್ಲಿನ್. ನಿಮಗೆ ಸಿವಿಲ್ ಏವಿಯೇಷನ್ ಇಸ್ ನಾಟ್ ಅ ಜೋಕ್. ಅಲ್ಲಿ ಇರೋ ಡಿಸಿಪ್ಲಿನ್ ಇದೆಯಲ್ಲ, ನಿಮ್ಮ ಕಂಪ್ಲೀಟ್ ಪರ್ಸ್ನಾಲಿಟಿ ಚೇಂಜ್ ಆಗುತ್ತೆ. ನೀವು ಮಾತಾಡೋ ರೀತಿ, ನೀವು ಕೂರೋ ರೀತಿ, ನೀವು ನೋಡೋ ರೀತಿ, ನೀವು ಒಂದು ಅನಾಲಿಸಿಸ್ ಮಾಡೋ ರೀತಿ, ನಿಮಗೆ ಅಲ್ಲಿ ಯು ಕಾಂಟ್ ಟಾಕ್ ಎನಿಥಿಂಗ್, ಯು ಕಾಂಟ್ ಬಿಹೇವ್ ಎವ್ರಿಥಿಂಗ್ ಆ್ಯಂಡ್ ಎನಿಥಿಂಗ್. ನೀವು ಹೇಗೆ ಹೆಂಗ್ ಬೇಕು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಆ್ಯಂಡ್ ಯು ರೆಪ್ರೆಸೆಂಟ್ ಅನ್ ಬಿಗ್ಗೆಸ್ಟ್ ಏರ್ಲೈನ್. ನೀವು ಹೊರಗಡೆನೂ ಅಷ್ಟೇ, ನೀವು ಯಾವಾಗ ಆಫ್ ಡ್ಯೂಟಿ ನೀವು ಹೊರಗಡೆ ಇರ್ತೀರಿ, ನೀವು ಬಾಕ್ಸರ್ಸ್ ಹಾಕೊಂಡು, ನೀವು ಈಗ ಜೆಟ್ ಏರ್ವೇಸ್ ಕ್ಯಾಬಿನ್ ಕ್ರೂ, ನಾನು ರೋಡಲ್ಲಿ ಬಾಕ್ಸರ್ಸ್ ಹಾಕೊಂಡು, ಚಪ್ಪಲ್ ಹಾಕೊಂಡು, ಅದನ್ನು ಯಾರಾದರೂ ಅಬ್ಸರ್ವ್ ಮಾಡಿ ಕಂಪ್ನಿಗೆ ನಿಮ್ಮ ಕ್ರೂ ಹೀಗೆ ಓಡಾಡಿದಾನಂದ್ರೆ ಯು ವಿಲ್ ಬಿ ಗ್ರೌಂಡೆಡ್. ನಿಮ್ಮನ್ನು ಗ್ರೌಂಡ್ ಮಾಡ್ತಾರೆ. ಯಾಕಂದ್ರೆ ಆಫ್ ಡ್ಯೂಟಿ ಕೂಡ ಯು ಹ್ಯಾವ್ ಟು ರೆಪ್ರೆಸೆಂಟ್ ದೇರ್ ಬ್ರ್ಯಾಂಡ್. ನೀವು ಇದೇ ರೀತಿ ಇರಬೇಕು ಅಂತ ಇದೆ. ಆಮೇಲೆ ದೇರ್ ಇಸ್ ಅ ಕಲ್ಚರ್. ನಾವು ಒಂದು ನಿಮ್ಮ ಹೈ ಮಿಲಿಟರಿ ಥರನೇ. ಸಿವಿಲ್ ಏವಿಯೇಷನ್ ಇಸ್ ನಥಿಂಗ್ ಬಟ್ ಯುವರ್ ಮಿಲಿಟರಿ ಕಲ್ಚರ್, ಬಿಕಾಸ್ ಇಟ್ ಇಸ್ ಅ ಸೀರಿಯಸ್ ಬಿಸ್ನೆಸ್. ನಿಮಗೆ ಆನ್ ಏರ್ ನಿಮಗೆ ಅಲ್ಲಿ ಸೆಕ್ಯೂರಿಟಿ ಇನ್ಚಾರ್ಜ್ ನೀವು, ಕ್ಯಾಬಿನ್ ಕ್ರೂ. ಪೈಲಟ್ ಬರಲ್ಲ. ಪೈಲಟ್ ಈಸ್ ಅ ಪೈಲಟ್ ಇನ್ ಕಮಾಂಡ್, ಎಸ್. ಬಟ್ ನಿಮ್ಮ ಇಡೀ ಕ್ಯಾಬಿನಲ್ಲಿ
ನಮಗೆ ಎಲ್ಲಿವರೆಗೆ ಟ್ರೈನ್ ಆಗಿರುತ್ತೆ ಅಂದ್ರೆ, ಹಾರ್ಟ್ ಅಟ್ಯಾಕ್ ಆದ್ರೆ CPR ವಿ ಆರ್ ಟ್ರೈನ್ಡ್, ಕರೆಂಟ್ ಅಲ್ಲಿ ನಿಮಗೆ ಸೇವ್ ಮಾಡೋದು ವಿ ಆರ್ ಟ್ರೈನ್ಡ್, ಪ್ರೆಗ್ನೆಂಟ್ ಲೇಡಿಗೆ ಡೆಲಿವರಿ ಆದ್ರೆ ವಿ ಆರ್ ಟ್ರೈನ್ಡ್ ಟು ಗಿವ್ ಡೆಲಿವರಿ. ಇದೆಲ್ಲ ಹೇಳ್ಕೊಡ್ತೀರಾ? ಎಸ್ ಐ ಆಮ್ ಟ್ರೈನ್ಡ್, ಐ ಆಮ್ ಇಂಟರ್ನ್ಯಾಷನಲಿ ಮೆಡಿಕಲ್ ಫಸ್ಟ್ ಏಡರ್. ಅಂದ್ರೆ ಯಾವ್ದಾದ್ರು ಹೆಂಗಸಿಗೀಗ ಡೆಲಿವರಿ ಆಗ್ತದೆ ಅಂದ್ರೆ ಐ ನೋ ಟು ಕಟ್ ದ ಆಂಬ್ಲಿಕಲ್ ಕಾರ್ಡ್, ನನಗೆ ಇಡೀ ಪ್ರೋಸೆಸ್ ಐ ಆಮ್ ಟ್ರೈನ್ಡ್. ನನಗೆ CPR ಕೊಡೋದಕ್ಕೆ ಗೊತ್ತು, ನನಗೆ ಅಲ್ಲಿ ಕರೆಂಟ್ ಹೇಗೆ ಕೊಡಬೇಕು ಅಂತ ಗೊತ್ತು, ಮೆಡಿಕೇಶನ್ಸ್ ನ ಹೇಗೆ ಕೊಡಬೇಕು ಅಂತ ಗೊತ್ತು. ಅಕಸ್ಮಾತ್ ಏನಾದ್ರೂ ಒಂದು ಆಕ್ಸಿಡೆಂಟ್ ಆಯ್ತು ಅಂದ್ರೆ ಬೋನ್ ಮುರಿದೋಗ್ಬೋದು, ಪೀಸ್ ಆಗ್ಬೋದು, ಅದನ್ನ ಮೊಬಲೈಸ್ ಹೇಗೆ ಮಾಡೋದು, ದಿಸ್ ಇಸ್ ಆಲ್ ವಿ ಆರ್ ಟ್ರೈನ್ಡ್. ಸೊ 3 ತಿಂಗಳು ನಿಮಗೆ ಸರ್ವಿಸ್ ಟ್ರೈನ್ ಮಾಡ್ತಾರೆ, ಸರ್ವಿಸ್, ಮೆಡಿಕಲ್ ಮತ್ತೆ ಸೇಫ್ಟಿ ಆಫ್ ದಿ ಹೋಲ್ ಏರ್ಕ್ರಾಫ್ಟ್. ಸೊ ಇಟ್ ಇಸ್ ನಾಟ್ ಅ ಈಸಿ ಜಾಬ್, ಏನ್ ಬೇಕಾದ್ರೂ ಆಗ್ಬೋದು. ಆಮೇಲೆ ನಾನು ಇರ್ಬೇಕಾದ್ರೆ ಏನ್ ರೂಲ್ಸ್ ಬಂದಿತ್ತು ಅಂದ್ರೆ, ನಿಮಗೆ ಗೊತ್ತಿರ್ಬೋದು, ನಮ್ಮ US ಅಲ್ಲಿ ಏನು ವರ್ಲ್ಡ್ ಟ್ರೇಡ್ ಸೆಂಟರ್ ನಿಮ್ಮ ಕ್ರಾಶ್ ಆಯ್ತು, ಅದಾದ್ಮೇಲೆ ಒಂದು ರೂಲ್ ಬಂದಿತ್ತು, ನಿಮಗೆ ಏನಾದ್ರೂ ಹೈಜಾಕ್ ಆದ್ರೆ ಫ್ಲೈಟ್ ನೆಗೋಸಿಯೇಷನ್ ಇಲ್ಲ. ನೀವು ಯಾವ ಕಂಟ್ರಿ ಮೇಲೆ ಫ್ಲೈ ಮಾಡ್ತಾ ಇರ್ತೀರಾ ಆ ಕಂಟ್ರಿದು ಏರ್ಕ್ರಾಫ್ಟ್ಸ್ ಬಂದು, ಅವ್ರದ್ದು ಏರ್ಫೋರ್ಸ್ ಬಂದು ನಿಮ್ಮನ್ನು ಅಲ್ಲೇ ಬ್ಲಾಸ್ಟ್ ಮಾಡಿಬಿಡ್ತಾರೆ. ಅಂದ್ರೆ ಆಮೇಲಿಂದ ಸಿವಿಲ್ ಏವಿಯೇಷನ್ ಇಂದ ಒಂದು ರೂಲ್ಸ್ ಬರುತ್ತೆ DGCA ಇಂದ, ಏನಂದ್ರೆ ಯಾವುದೇ ಏರ್ಲೈನ್ ನಿಮ್ದು ಹೈಜಾಕ್ ಆಯ್ತಾ, ಅಥವಾ ಅವರು ಏನಾದರೂ ಬಿಲ್ಡಿಂಗಿಗೆ ಹೊಡೆದು ಅಥವಾ ಒಂದು ಸಿಟಿನ ಮಾಡಿ ಸಾವಿರಾರು ಜನ ಸಾಯೋದಕ್ಕಿಂತ ಏರ್ಫೋರ್ಸ್ ಅವ್ರು ಬಂದು ನಿಮ್ಮನ್ನ ಮೇಲೆ 160 ಜನನ 300 ಜನನ ಮೇಲೇನೆ ಹೊಡೆದಾಕ್ಬಿಡಿ ಅಂತಾರೆ ವಿತ್ ಕ್ರೂ. ಸೊ ವಿ ಯೂಸ್ ಟು ಫ್ಲೈ ವಿತ್ ದಟ್ ಗಟ್. ಸೊ ನನಗೊಂದ್ಸರ್ತಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ಹೇಳಬೇಕು. ರಿಪಬ್ಲಿಕ್ ಡೇ ನಾನು ಮಸ್ಕತ್ ಇಂದ ಫ್ಲೈಟ್ ಫಿನಿಶ್ ಮಾಡಿ ಡೆಲ್ಲಿಗೆ ಬರ್ತೀನಿ, ಲೇ ಓವರ್ ನನಗೆ ನನ್ನ ಫ್ಲೈಟ್ ಆಗಿರುತ್ತೆ. ಸೊ ನಾನು ಲ್ಯಾಂಡ್ ಆಗ್ತೀನಿ, ಲ್ಯಾಂಡ್ ಆದ ತಕ್ಷಣ ಶ್ರೀನಗರ್ ಫ್ಲೈಟ್, ಡೆಲ್ಲಿಯಿಂದ ಶ್ರೀನಗರ್ ಫ್ಲೈಟ್. ಸೊ ಮಸ್ಕತ್ ಇಂದ ಡೆಲ್ಲಿಯಿಂದ ಶ್ರೀನಗರ್. ನಾನು ಮಸ್ಕತ್ ಇಂದ ಬರ್ತೀನಿ, ನನಗೆ ಆಮೇಲೆ ಫ್ಲೈಟ್ ಇಲ್ಲ, ನನಗೆ ರೆಸ್ಟ್. ಯಾಕಂದ್ರೆ ಆಮೇಲೆ 2 ದಿವಸ ಆದ್ಮೇಲೆ ನಾನು ಮತ್ತೆ ಮಸ್ಕತ್ಗೆ ಹೋಗ್ತೀನಿ. 2 ದಿನ ಎಲ್ಲಿದ್ರಿ? ನಾನು ಡೆಲ್ಲಿಲೇ ಇರ್ತೀನಿ, ನನಗೆ ಅದು ಕಂಪ್ನಿಯಿಂದ ಸ್ಟೇ ಇರುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಾನು ಲ್ಯಾಂಡ್ ಆಗ್ತೀನಿ, ಲ್ಯಾಂಡ್ ಆದಾಗ ಬಾಂಬ್ ಥ್ರೆಟ್ ಫ್ಲೈಟ್ ಅಲ್ಲಿ, ಡೊಮೆಸ್ಟಿಕ್, ನನ್ನ ಫ್ಲೈಟ್ ಅಲ್ಲ, ಡೊಮೆಸ್ಟಿಕ್ಗೆ ಡೆಲ್ಲಿಯಿಂದ ಶ್ರೀನಗರ್ ಹೋಗೋದು, ಅದು ನನ್ನ ಫ್ಲೈಟ್ ಅಲ್ಲ, ಅದಕ್ಕೆ ಬೇರೆದೇ ಸೆಟ್ ಆಫ್ ಕ್ರೂ ಇದ್ದಾರೆ, ಅದು ಬೇರೆದೇ ಫ್ಲೈಟ್. ನಾನಾಗ ಮಸ್ಕತ್ ಇಂದ ನಂದು ಬೇರೆ ಫ್ಲೈಟ್ ಇಂದ ಲ್ಯಾಂಡ್ ಆಗ್ತೀನಿ. ಸೊ ಬಾಂಬ್ ಥ್ರೆಟ್ ಇರುತ್ತೆ. ಅಲ್ಲಿ ಏನಾಗ್ತಾರೆ, ಕೆಲವು ಕ್ರೂಗಳು ಹೆದರ್ಬಿಟ್ಟು ಅವ್ರು ಹೋಗೋದೇ ಇಲ್ಲ ಫ್ಲೈಟಿಗೆ. ಕ್ರೂ ಹೋಗ್ಲಿಲ್ಲ ಅಂದ್ರೆ ಆಪರೇಟ್ ಮಾಡಕ್ಕಾಗಲ್ಲ. ಅಂಡ್ ಕಂಪನಿ ಅದನ್ನ ಬಾಂಬ್ ಸ್ಕ್ವಾಡ್ ಬಂದಿದೆ, ಚೆಕ್ ಮಾಡಿದ್ದಾರೆ ಫ್ಲೈಟ್ನ, ಇಡೀ ಫ್ಲೈಟ್ ಚೆಕ್ ಮಾಡಿದ್ದಾರೆ, ಬಾಂಬ್ಸ್ ಎಲ್ಲೂ ಡಿಟೆಕ್ಟ್ ಆಗಿಲ್ಲ. ಕ್ರೂಗಳು ಹೋಗಕ್ಕೆ ಭಯ. ಅವರ ಪೇರೆಂಟ್ಸ್ ಏನ್ ಮಾಡಿದ್ದಾರೆ, ಅದು ಟಿವಿಲಿ ನ್ಯೂಸ್ ಬರ್ತಾ ಇದೆ, ಪೇರೆಂಟ್ಸ್ ಏನ್ ಮಾಡಿದ್ದಾರೆ, ಜಾಬ್ ಹೋದ್ರೂ ಪರವಾಗಿಲ್ಲ, ನೀವು ವಾಪಸ್ ಬನ್ನಿ ಅಂತ. ಸೊ ನನ್ನ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ಕಂಪ್ನಿ, ವಿಲ್ ಯು ಏಬಲ್ ಟು ಆಪರೇಟ್, ಸಿ ನಾವು ಮಾಡಬಾರ್ದು, ನಿಮ್ದು ಫ್ಲೈಯಿಂಗ್ ಅವರ್ಸ್ ಆಗಿದೆ, ಯು ಕೇಮ್ ಫ್ರಮ್ ಇಂಟರ್ನ್ಯಾಷನಲ್ ಸೆಕ್ಟರ್, ಬಟ್ ವಿಲ್ ಯು ಬಿ ಓಕೆ? ಲಾಸ್ಟ್ ಮೂಮೆಂಟ್ ಯಾರು ಒಪ್ಕೊಳ್ತಾ ಇಲ್ಲ, ಅಂಡ್ ದೆರ್ ಇಸ್ ನೋ ಬಾಂಬ್, ಇದು ಫೇಕ್ ಕಾಲ್ ಇದು ಅಂತ ಆಗಿದೆ, ನನಗೆ ಕೊಡಿ ಅಂತ ಅಂದೆ. ಸೊ ನನಗೆ ಕೊಡಿ ಅಂತ ಅಂದಾಗ ದೇ ವರ್ ವೆರಿ ಹ್ಯಾಪಿ. ಐ ವಾಸ್ ಸಪ್ರೇಟ್ಲಿ ಟೇಕನ್, ಕಮಾಂಡೋಸ್ ಟ್ರೈನ್ ಮಾಡ್ತಾರೆ ನನಗೆ. ಅಕಸ್ಮಾತ್ ಟೆರರಿಸ್ಟ್ ಇದ್ರೆ, ಅಕಸ್ಮಾತ್ ಇಫ್ ಯು, ನನಗೊಂದು ಸ್ಪೆಷಲ್ ಟ್ರೈನಿಂಗ್ ಆಗುತ್ತೆ ಅಲ್ಲಿ. ಇಟ್ ವಾಸ್ ವೆರಿ ಗ್ರೇಟ್ ಎಕ್ಸ್ಪೀರಿಯನ್ಸ್. ನಾನು ಆ ಫ್ಲೈಟ್ ನ ಕ್ಯಾಬಿನ್ ಕ್ರೂ ಆಗಿ ಫೇಸ್ ಆಫ್ ದ ಕ್ಯಾಬಿನ್ ಆಗಿ ತಗೊಳ್ತೀನಿ, ನಾನೇ ಕ್ಯಾಬಿನ್ ಅಲ್ಲಿ ಇರ್ತೀನಿ, ಟ್ರೈನ್ ಮಾಡ್ತಾರೆ. ಎಸ್ ಕಮಾಂಡೋಸ್ ಇರ್ತಾರೆ, ಹೇಳ್ಕೊಟ್ಟಿದ್ರು. ಅಂದ್ರೆ ಫ್ಲೈಟ್ ಅಲ್ಲಿ ಕಮಾಂಡೋಸ್ ಇರ್ತಾರೆ. ಫ್ಲೈಟ್ ಅಲ್ಲಿ ನಿಮಗೆ ಗೊತ್ತಿಲ್ಲ, ಯಾರಿಗೂ ಗೊತ್ತಿರಲ್ಲ, ಓನ್ಲಿ ಐ ನೋ. ಅವ್ರು ಸಿಟ್ಟಿಂಗ್ ಪೊಸಿಷನ್, ಸೀಟ್ಸ್ ಎಲ್ಲಿರುತ್ತೆ, ಅವ್ರ ಹತ್ರ ವೆಪನ್ಸ್ ಇರುತ್ತೆ. ದೇ ಡಿಪೆಂಡ್ಸ್ ಫ್ರಮ್ 4 to 8 ಮೆಂಬರ್ಸ್ ಇರ್ತಾರೆ ಕಮಾಂಡೋಸ್. ಅಂದ್ರೆ ಅಲ್ಲಲ್ಲಿ ಪ್ಲೇಸ್ ಆಗಿರ್ತಾರೆ, ಅದು ನಮಗ್ ಮಾತ್ರ ಗೊತ್ತಿರುತ್ತೆ. ಅಂಡ್ ಬೀಯಿಂಗ್ ಸಿವಿಲ್ ಏವಿಯೇಷನ್ ಗೈ, ಐ ಕಾಂಟ್ ರಿವೀಲ್ ದಿಸ್. ಈ ಪ್ರೋಗ್ರಾಮ್ ಅಲ್ಲಿ ನಾನು ರಿವೀಲ್ ಮಾಡೋಕೆ ಆಗಲ್ಲ ಅದನ್ನ. ಸೊ ಇಟ್ ಇಸ್ ಅ ಥ್ರೆಟ್ ಅಗೇನ್. ಸೊ ಮೇ ಬಿ ಐ ಆಮ್ ಅನ್ ಎಕ್ಸ್ ಎಂಪ್ಲಾಯ್, ಬಟ್ ಸ್ಟಿಲ್ ಐ ಕಾಂಟ್. ಸೊ ಕಮಾಂಡೋಸ್ ಇರ್ತಾರೆ, ನಿಮಗೆ ಅದು ಗೊತ್ತೇ ಆಗಲ್ಲ ಅವ್ರು ಹೇಗಿರ್ತಾರೆ. ದೇ ವಿಲ್ ಕಮ್ ಹ್ಯಾಸ್ ಅ ವೆರಿ ಕಾಮನ್. ಆಮೇಲೆ ವಯಸ್ಸಾದವ್ರು ಇರ್ತಾರೆ ಕಮಾಂಡೋಸ್, ಅಂಡ್ ದೇ ಆರ್ ದಿ ಎಕ್ಸ್ ಆರ್ಮಿ ಹೈ ಟ್ರೈನ್ಡ್ ಕಮಾಂಡೋಸ್ ದೇರ್. ಅಂಡ್ ನಿಮ್ಮನ್ನ ನೋಡಿದ್ರೆ ನಮ್ಮ ನೆಕ್ಸ್ಟ್ ಡೋರ್ ಅಂಕಲ್ ತರ ಇರ್ತಾರೆ, ನಿಮಗೆ ಯಾರು ಅಂತಾನೆ ಹೇಳಕ್ಕಾಗಲ್ಲ. ಅಂಡ್ ದೇ ವಿಲ್ ಬಿ ವಿತ್ ಆರ್ಮ್ಸ್. ವಾವ್. ದೇ ವಿಲ್ ಟರ್ಮಿನೇಟ್ ಆನ್ ದ ಫ್ಲೋರ್. ಆಮೇಲೆ ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ನೈಫ್ ಮತ್ತೆ ಇದಿಟ್ಕೊಳ್ಳಿ ಅಂತ. ಅಕಸ್ಮಾತ್ ಏನಾದ್ರು ಸಿಚುವೇಶನ್ ಬಂದ್ರೆ ಸ್ಟಾಪ್ ದೆಮ್ ಅಂತ ನಮಗೆ ಇದು ಕೊಟ್ಟಿದ್ರು, ನಿಮ್ಮ ಬ್ರೆಡ್ ಏನು ಇದು ಮಾಡ್ತೀವಿ, ಸೊ ಇದು ಕೊಟ್ಟಿದ್ರು. ಸೊ ಇಟ್ ವಾಸ್ ವೆರಿ ಥ್ರಿಲ್ಲಿಂಗ್ ಎಕ್ಸ್ಪೀರಿಯನ್ಸ್. ಅಲ್ಲಿ ಶ್ರೀನಗರ್ದು ಇರ್ತಾರೆ, ಆಗ ಶ್ರೀನಗರ್ ಎಲ್ಲ ನಿಮ್ಮ ಪಾಕಿಸ್ತಾನ, ದಟ್ ಇಸ್ ವೆರಿ ಹೈ ಸೆನ್ಸಿಟಿವ್. ಅಲ್ಲಿ ಶ್ರೀನಗರ್ ಏರ್ಪೋರ್ಟ್ ಅಲ್ಲಿ ಏನಂದ್ರೆ ನಿಮಗೆ ಪಾಯಿಂಟ್ ಬ್ಲಾಂಕ್ ಅಲ್ಲೇ ಬಂದ್ಬಿಡುತ್ತೆ ಬುಲೆಟ್. ನೀವೀಗ ಕೆಳಗಡೆ ಇಳಿದ್ರೆ ಅಲ್ಲಿ